ಸ್ನೇಹಿತರೆ ನಮಸ್ಕಾರ. ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಯಾವಾಗ ಬೇಲ್ಗೆ ಅಪ್ಲಿಕೇಶನ್ ಹಾಕುವಂಥ ಅವಕಾಶ ಸಿಗುತ್ತೆ ಅನ್ನುವಂತಹ ಹಪಾಪಿಯಲ್ಲಿರುವಂತಹ ಅಥವಾ ಕಾಯುಕುವಲ್ಲಿರುವಂತಹ ದರ್ಶನ್ಗೆ ಈಗ ದೊಡ್ಡ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಕಾಣಿಸ್ತಿದೆ. ಈಗಾಗಲೇ ಎಫ್ ಎಸ್ ಎಲ್ನ 4 ಭಾಗದ ರಿಪೋರ್ಟು ನಾಲ್ಕು ಭಾಗದ ರಿಪೋರ್ಟು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಿಂದ ರಿಟ್ರೀವ್ ಆಗಿರುವಂತಹ ಫೋಟೋಸು ಇದು ಈಗ ದರ್ಶನ್ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟನ್ನೇ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ದರ್ಶನ್ಗೆ ಇನ್ನಷ್ಟು ಸಂಕಷ್ಟಗಳು ಎದುರಾಗ್ತವೆ ಅನ್ನುವಂಥ ಮುನ್ಸೂಚನೆಯನ್ನು ಇವೆಷ್ಟು ಕೂಡ, ಅಂದರೆ ಒಂದು ಕಡೆ ಎಫ್ ಎಸ್ ಎಲ್ ರಿಪೋರ್ಟು, ಮತ್ತೊಂದು ಕಡೆ ರಿಟ್ರೀವ್ ಆಗಿರುವಂಥ ಮೊಬೈಲ್ನ ಫೋಟೋಸು ಇದು ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಸಾಕಷ್ಟು ಅನುಮಾನಗಳಿತ್ತು. ಈಗಾಗಲೇ ದರ್ಶನನ್ನು A2 ಇಂದ A1ಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಒತ್ತಾಯ ಕೂಡ ಇದೆ. ಇನ್ನು ಮನೆ ಊಟ ಬೇಕು ಅಂತೇಳ್ಬಿಟ್ಟು ದರ್ಶನ್ ಕಾದು ಕುಳಿತಿದ್ದಾರೆ. ಇವೆಲ್ಲದರ ನಡುವೆ ಈಗ ಪೊಲೀಸರು ಕಲೆ ಹಾಕಿರುವಂತಹ ಮಹತ್ವದ ಸಾಕ್ಷಿ ಮತ್ತು ರೇಣುಕಾಸ್ವಾಮಿಯ ಹತ್ಯೆಗೆ ಸಂಬಂಧಪಟ್ಟಂತೆ ದರ್ಶನ್ ಪಾತ್ರದ ಬಗ್ಗೆ ಹಲವಾರು ಸಾಕ್ಷಿಗಳು ಲಭ್ಯವಾಗ್ತಿದ್ದಾವೆ. ಬಟ್ ಈಗ ಸಿಕ್ಕಿರುವಂಥ ಸಾಕ್ಷಿಗಳಿದ್ದಾವಲ್ಲ, ಈಗ ಪೊಲೀಸರ ಕೈ ಸೇರಿರುವಂಥ ಸಾಕ್ಷಿಗಳಿದ್ದಾವಲ್ಲ, ಇದು ದರ್ಶನ್ಗೆ ಉಳಿಗಾಲವನ್ನು ಕೊಡುವಂತಹ ಸಾಕ್ಷಿಗಳು ಅಲ್ವೇ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಬಚಾವಾಗೋಕ್ಕೆ ಸಾಧ್ಯವೇ ಇಲ್ಲ ಈ ಕೇಸ್ನಲ್ಲಿ ಅನ್ನೋದನ್ನು ಇದು ಸಾರಿ ಹೇಳ್ತಾ ಇದೆ. ಹಾಗಾದರೆ ಏನಾಗ್ತಿದೆ? ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯನ್ನು ಇಷ್ಟು ಭೀಕರವಾಗಿ ಮುಗಿಸುವಂತಹ ಕಾರಣ ಒಂದು ಕಡೆ, ಆದರೆ ಮತ್ತೊಂದು ಕಡೆ ಈ ಇಷ್ಟೂ ಕೃತ್ಯಗಳಲ್ಲಿ, ಅಂದರೆ ದರ್ಶನ್ ಪಾತ್ರದ ಬಗ್ಗೆ ಇರ್ಬೋದು, ದರ್ಶನ್ ಈ ಕೃತ್ಯದಲ್ಲಿ ನಡೆದುಕೊಂಡಂಥ ರೀತಿಯ ಬಗ್ಗೆ ಇರ್ಬೋದು, ಜೊತೆಗೆ ಈ ಕೃತ್ಯ ನಡೆದಂತಹ ಶೈಲಿಯ ಬಗ್ಗೆ ಇರ್ಬೋದು, ಸಾಕಷ್ಟು ಚರ್ಚೆಗಳು ಆಗ್ತಿದ್ದಾವೆ, ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಅವೆಲ್ಲದಕ್ಕೂ ಕೂಡ ಉತ್ತರವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾವುದೋ ನಶೆಯಲ್ಲಿ ಮತ್ತು ಯಾವುದೋ ಒಂದು ದರ್ಪದಲ್ಲಿ, ಅಹಂಕಾರದಲ್ಲಿ ಏನು ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ ಪ್ರಕರಣವೇ ಸಾಕ್ಷಿ. ಹೌದು, ರೇಣುಕಾಸ್ವಾಮಿ ಅಶ್ಲೀಲವಾಗಿ ಪವಿತ್ರಗೌಡಗೆ ಸಂದೇಶ ಕಳಿಸಿದ ಅನ್ನುವಂಥ ಕಾರಣಕ್ಕೋಸ್ಕರ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಎತ್ತಾಕೊಂಡು ಬಂದು ಇಲ್ಲಿ ಹೊಡೆದಂತಹ ಮತ್ತು ಮಾರಕವಾಗಿ ಹಲ್ಲೆ ಮಾಡಿದಂಥ ಪರಿಣಾಮ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅದು ಕೂಡ ಯಾವ ಪರಿ ಹೊಡೆದಿದ್ದಾರೆ ಅನ್ನೋದನ್ನು ಎಫ್ ಎಸ್ ಎಲ್ ರಿಪೋರ್ಟು ಎಳೆಯಾಗಿ ಬಿಚ್ಚಿಟ್ಟಿದೆ. ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಹೊರಗಡೆ ಬಂದಿರುವಂಥ ಒಂದೊಂದು ಅಂಶಗಳನ್ನು ನೋಡಿದ್ರೂ ಕೂಡ ನಿಮ್ಮ ರಕ್ತ ಕೊತ ಕೂದಿದರಲ್ಲಿ ಅನುಮಾನನಿಲ್ಲ. ಅಷ್ಟು ಭೀಕರವಾಗಿದೆ ಈ ಎಫ್ ಎಸ್ ಎಲ್ ರಿಪೋರ್ಟ್. ಹಾಗಾದರೆ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಮೊದಲಿಗೆ ನೋಡೋದಾದರೆ, ಎಫ್ ಎಸ್ ಎಲ್ ರಿಪೋರ್ಟು ನಂಬರ್ 1, ಇದರಲ್ಲಿ ಎದೆಯ ಎಲುಬು ಮುರಿದಿರೋದು ಪತ್ತೆ ಆಗ್ತದೆ. ಎರಡನೇದು, ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿರೋದು ಕೂಡ ಪತ್ತೆಯಾಗಿದೆ. ತಲೆಗೆ ಗಂಭೀರವಾದಂಥ ಗಾಯವಾಗಿದೆ, ಪರಿಣಾಮ ಹೊಡೆತ. ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವವೂ ಕೂಡ ಆಗಿದೆ. ಲಾರಿ ಹಿಂಭಾಗಕ್ಕೆ ಗುದ್ದಿ ತಲೆಯನ್ನು ಗಾಯ ಮಾಡಿದ್ದಾರೆ. ಈ ತಲೆಯನ್ನು ಹಿಡ್ಕೊಂಡೋಗಿ ಲಾರಿಯ ಹಿಂಭಾಗಕ್ಕೆ ಜಜ್ಜಿರ್ತಾರೆ, ಹಾಗಾಗಿ ಗಾಯವಾಗಿದೆ. ಇನ್ನು ಬೆನ್ನು ಮೂಳೆಗೂ ಕೂಡ ತೀವ್ರವಾದಂಥ ಹಾನಿಯಾಗಿದೆ. ವೃಷಣ ಚೀಲಕ್ಕೆ ಒದ್ದಿದ್ದಾರೆ, ಪರಿಣಾಮ ವೃಷಣ ಚೀಲದಲ್ಲಿ ರಕ್ತ ಸೋರಿಕೆ ಆಗಿದೆ. ಇನ್ನು ಮೊಣಕಾಲು ಮುರಿದಿತ್ತು, ಬಲಗೈಗೆ ತೀವ್ರವಾದಂತಹ ಹಾನಿಯಾಗಿತ್ತು. ಹೀಗಾಗಿ ಎಲ್ಲ ಕಡೆಯೂ ಕೂಡ ಇವರು ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಸಂಜೆ ಸುಮಾರು 6ರಿಂದ 6:30 ಸುಮಾರಿಗೆ ನಡೆದಿರುವಂತಹ ಹಲ್ಲೆ ಅನ್ನೋದನ್ನು ಸ್ಪಷ್ಟವಾಗಿ ಈ ರಿಪೋರ್ಟ್ ಹೇಳುತ್ತೆ. ಇನ್ನು ಈತನ ಪ್ರಾಣಪಕ್ಷಿ ಹಾರಿ ಹೋಗೋದಕ್ಕೆ, ಯಾರದು ರೇಣುಕಾಸ್ವಾಮಿಯ ಪ್ರಾಣಪಕ್ಷಿ ಹಾರಿ ಹೋಗೋದಕ್ಕೆ ಪ್ರಮುಖವಾದಂಥ ಕಾರಣ ಮೆದುಳು ಮತ್ತು ಮೆದುಳಿನಲ್ಲಿ ಆದಂಥ ತೀವ್ರತರವಾದಂಥ ರಕ್ತಸ್ರಾವ ಅನ್ನೋದು ಗೊತ್ತಾಗಿದೆ. ಇದಿಷ್ಟು ಒಂದು ಭಾಗ. ಇನ್ನು ಎರಡನೇ ಭಾಗ, ಎಫ್ ಎಸ್ ಎಲ್ ರಿಪೋರ್ಟ್ನ ಎರಡನೇ ಭಾಗವನ್ನು ನೋಡೋದಾದರೆ, ಇಲ್ಲಿ ಸಾಕ್ಷಿಗಳು ಪತ್ತೆಯಾಗಿರುವಂಥದ್ದು. ಎಲ್ಲೆಲ್ಲಿ ಸಾಕ್ಷಿಗಳು ಪತ್ತೆಯಾಗಿದೆ, ಈ ಕೃತ್ಯದಲ್ಲಿ ದರ್ಶನ್ ಭಾಗಿಯಾಗಿದ್ದ ಅನ್ನೋದಕ್ಕೆ ಸಾಕ್ಷಿಗಳು ಎಲ್ಲೆಲ್ಲಿ ಪತ್ತೆಯಾಗಿತ್ತು ಅಂತೇಳಿ ನೋಡಿದ್ರೆ, ದರ್ಶನ್ ಮನೆಯಲ್ಲಿ ಈ ಪೊಲೀಸರು ತಕ್ಷಣ ಹೋಗಿ ಸ್ಥಳ ಮಹಜರನ್ನು ಮಾಡಿದಾಗ ದರ್ಶನ್ ಬಟ್ಟೆಯಲ್ಲಿ ರಕ್ತದ ಕಲೆ ಸಿಕ್ಕಿತ್ತು. ಕಪ್ಪು ಬಣ್ಣದ ಟಿ ಶರ್ಟ್, ನೀಲಿ ಬಣ್ಣದ ಜೀನ್ಸನ್ನು ಹಾಕಿದ್ರು. ಎರಡರಲ್ಲೂ ಕೂಡ ಈ ರಕ್ತ ಚಿಮ್ಮಿದ ರೀತಿಯಲ್ಲಿ ಕಲೆಗಳು ಪತ್ತೆಯಾಗಿತ್ತು. ಇದನ್ನು ವಾಶ್ ಮಾಡಿದರು, ಯಾವುದನ್ನು ಬಟ್ಟೆಗಳನ್ನು ವಾಶ್ ಮಾಡಿ ಹಾಕಿದ್ರು. ಆದರೂ ಕೂಡ ಈ ಟೆಸ್ಟ್ನಿಂದ, ಲುಮಿನಲ್ ಟೆಸ್ಟ್ನಿಂದ ಇದು ಕೂಡ ಪತ್ತೆಯಾಗಿದೆ. ಅದು ಕೂಡ ಪ್ರಮುಖ ಸಾಕ್ಷಿಯಾಗಿ. ಇನ್ನು ಮೂರನೇ ಕಾರಣ ಅಥವಾ ಎಫ್ ಎಸ್ ಎಲ್ ರಿಪೋರ್ಟ್ನ ಮೂರನೇ ಪಾರ್ಟಲ್ಲಿ ಏನಿದೆ ಅಂತೇಳಿ ನೋಡೋದಾದರೆ, ಹಲ್ಲೆಗೆ ಬಳಸಿದಂತಹ ವಸ್ತುಗಳು ಇಲ್ಲಿ ಸಾಕ್ಷ್ಯವಾಗಿ ಪರಿಗಣಿಸಿದ್ದಾರೆ ಮತ್ತು ಅದು ಕೂಡ ದೃಢವಾಗಿದೆ. ಲಾಠಿ, ದೊಣ್ಣೆ ಮತ್ತು ರೀಪೀಸ್ಗಳು, ಬೆಲ್ಟು, ಹಾಗೆಯೇ ಅಲ್ಲಿ ಇದ್ದಂತಹ ಬೇರೆ ಬೇರೆ ವಸ್ತುಗಳು, ಕಬ್ಬಿಣದ ರಾಡು, ಎಲ್ಲದರಲ್ಲೂ ಕೂಡ ರಕ್ತದ ಕಲೆಗಳು ಸಿಕ್ಕಿದ್ದಾವೆ. ಈ ರಕ್ತದ ಕಲೆಗಳಿಗೂ ಮತ್ತು ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿಗೂ ಎಲ್ಲವೂ ಕೂಡ ಮ್ಯಾಚಿಂಗ್ ಇದೆ ಮತ್ತು ಎಲ್ಲದರಲ್ಲೂ ಕೂಡ ಈತನಿಗೆ, ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಷ್ಟು ಮರಣಾಂತಿಕವಾಗಿ ರಾಕ್ಷಸರ ರೀತಿ ಇವರು ವರ್ತನೆಯನ್ನು ಮಾಡಿದ್ದಾರೆ. ಇನ್ನು ಈ ಪ್ರಕರಣ
ಎಲ್ಲದೂ ಕೂಡ ನಡೀತು. ಕೃತ್ಯ ನಡೆದು ಆತನ ಪ್ರಾಣಪಕ್ಷಿ ಕೂಡ ಹಾರಿ ಹೋಯಿತು. ಆ ಬಳಿಕ ಏನಾಗಿದೆ ಅಂತೇಳಿ ಕೇಳಿದರೆ ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಆರೋಪಿಗಳು ಕೂಡ ಕೂತ್ಕೊಂಡು ಮೀಟಿಂಗನ್ನು ಮಾಡಿದ್ದಾರೆ, ಮುಂದೇನು ಮಾಡೋದು ಅಂತೇಳಿ. ಈ ಸಂದರ್ಭದಲ್ಲಿ CCTV ಫುಟೇಜಸ್ಗಳನ್ನು ಡಿಲೀಟ್ ಮಾಡಿಸಿದ್ದಾರೆ ದರ್ಶನ್. ಎಲ್ಲ ಕಡೆಯೂ ಕೂಡ ಡಿಲೀಟ್ ಮಾಡ್ತಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ ಈ ಶೆಡ್ನಲ್ಲಿದ್ದಂತಹ CCTV ಫುಟೇಜ್ಗಳನ್ನು ಕೂಡ ಡಿಲೀಟ್ ಮಾಡಿಸಿದ್ದಾರೆ. ಎಲ್ಲೂ ಕೂಡ CCTV ಫುಟೇಜ್ ಸಿಗಬಾರ್ದು ಆ ರೀತಿ ಮಾಡಿದ್ದಾರೆ. ಬಟ್ ಎಲ್ಲವನ್ನು ಕೂಡ ಪೊಲೀಸರು ಒನ್ ಬೈ ಒನ್ ರಿಟ್ರೀವ್ ಮಾಡ್ತಾ ಬರ್ತಾ ಇದ್ದಾರೆ. ಇನ್ನು FSL ರಿಪೋರ್ಟ್ನಲ್ಲಿ ಪ್ರಮುಖವಾಗಿ ಇರುವಂಥದ್ದು ಇಲ್ಲಿನ ಶೆಡ್ನಲ್ಲಿರುವಂತಹ CCTV ಇರ್ಬೋದು. ಅದರಲ್ಲಿ ಈ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಂಥವ್ರು ಯಾರು, ರೇಣುಕಾಸ್ವಾಮಿಯನ್ನು ಹೇಗೆ ಕರ್ಕೊಂಬಂದರು, ಯಾವ ವೆಹಿಕಲಲ್ಲಿ ಕರ್ಕೊಂಬಂದ ಬಳಿಕ ಏನು ಮಾಡಿದ್ರು, ಹೀಗೆ ಪ್ರತಿಯೊಂದು ಕೂಡ ಇಲ್ಲಿ ಪತ್ತೆ ಆಗುತ್ತೆ. ಇದರೆಲ್ಲದರನ್ನು ಕೂಡ ಸಾಕ್ಷಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು FSL ಮಾಡಿದೆ ಅಂತಲೇ ಹೇಳ್ಬೋದು. 11 ವಾಹನಗಳ ಓಡಾಟವನ್ನು ಈ FSL ರಿಪೋರ್ಟ್ನ 5ನೇ ಹಂತದಲ್ಲಿ ಪತ್ತೆ ಹಚ್ಚಿದ್ದಾರೆ. 11 ವಾಹನಗಳ ಓಡಾಟವನ್ನು. ಅಷ್ಟು ಮಾತ್ರವಲ್ಲ, 11 ವಾಹನಗಳಲ್ಲಿ ಇಟಿಯೋಸ್ನಲ್ಲಿ ಈ ರೇಣುಕನನ್ನು ಶೆಡ್ಗೆ ಕರ್ಕೊಂಬಂದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಜೊತೆಗೆ ದರ್ಶನ್ಗೆ ಸಂಬಂಧಪಟ್ಟಂಥ ಒಂದು ಥಾರ್ ಮತ್ತು ಸ್ಕಾರ್ಪಿಯೋ 2 ವಾಹನಗಳು ಕೂಡ ಇಲ್ಲಿ ಕಾಣಿಸಿಕೊಂಡಿತ್ತು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಅಷ್ಟೂ ಜನರ ಪಾತ್ರದ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನಗಳೇ ಇದ್ದಾವೆ ಅನ್ನೋದು ಮಾತ್ರ ವಾಸ್ತವ. ಅಷ್ಟೂ ಜನರ ಪಾತ್ರ ಈ ಪ್ರಕರಣದಲ್ಲಿ ಇತ್ತು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ FSL ರಿಪೋರ್ಟ್ನ 5 ಅಂಶಗಳು, ಈ 5 ಅಂಶಗಳು ಕೂಡ ಪ್ರಮುಖವಾಗ್ತದೆ ಅಂತೇಳಿ ನೋಡ್ತಾ ಹೋದಾಗ ಮತ್ತೊಂದು ಬೆಚ್ಚಿ ಬೀಳಿಸುವಂತಹ ಅಂಶವನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅದೇ FSL ರಿಪೋರ್ಟ್ನ ಮೂಲಕ ರಿಟ್ರೀವ್ ಆಗಿರುವಂಥದ್ದು ಫೋಟೋಸ್ಗಳು. ಹೌದು, 4 ಫೋಟೋಸ್ಗಳು ಸಿಕ್ಕಾಬಟ್ಟೆ ವೈರಲ್ ಆಗ್ತಿದ್ದಾವೆ. ಈ 4 ಫೋಟೋಸ್ಗಳಲ್ಲೂ ಕೂಡ ದರ್ಶನ್ ಬಳಿ ರೇಣುಕಾಸ್ವಾಮಿ ಗೋಗರೆದಿದ್ದು ಗೊತ್ತಾಗಿದೆ. ಅಷ್ಟು ಮಾತ್ರವಲ್ಲ, ಪ್ರಾಣಭಿಕ್ಷೆಯನ್ನು ಕೂಡ ಕೇಳಿದ್ದಾನೆ. ಆದರೂ ಕೂಡ ಈ ರಾಕ್ಷಸರು ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ ಅನ್ನೋದು ಈ 4 ಫೋಟೋಸ್ಗಳು ಬಹಿರಂಗಪಡಿಸ್ತಿದ್ದಾವೆ. ಒಂದು ಫೋಟೋದಲ್ಲಿ ಕೈ ಮುಗಿದು ಬೇಡಿಕೊಂಡಿರುವಂತಹ ರೇಣುಕಾಸ್ವಾಮಿಯ ಫೋಟೋ ಇದ್ದರೆ, ಮತ್ತು 2ನೇ ಫೋಟೋದಲ್ಲಿ ರಕ್ತ ಹರಿಯುತ್ತಿದ್ದಂತಹ ದೇಹ ಒಂದು ರೀತಿಯಲ್ಲಿ ನಿಶಕ್ತಿ ಆಗ್ತದೆ, ಜೀವ ಭಿಕ್ಷೆಯನ್ನು ಕೇಳುತ್ತೆ ಅನ್ನೋದು ಗೊತ್ತಾಗುತ್ತೆ. 3ನೇ ಫೋಟೋದಲ್ಲಿ ಮಂಡಿಯೂರಿ ಒಂದು ಇಲ್ಲ, ನನ್ನನ್ನು ಬಿಟ್ಟು ಬಿಡಿ, ನನ್ನಿಂದ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಮನವಿಯನ್ನು ಮಾಡಿಕೊಳ್ಳೋದು ಕೂಡ ಇದೆ 3ನೇ ಫೋಟೋದಲ್ಲಿ. ಇನ್ನು 4ನೇ ಫೋಟೋದಲ್ಲಿ ರಕ್ತದ ಮಡುವಿನಲ್ಲಿ ಗೋಗರೆದ ರೇಣುಕಾ, ಅಂದರೆ ಕಂಪ್ಲೀಟಾಗಿ ರಕ್ತ ಆವರಿಸಿದೆ, ಅಲ್ಲಿ ರೇಣುಕಾ ಗೋಗರೆದಿದ್ದು ಕೂಡ ಇದೆ. ಈ ರೀತಿ 4 ಫೋಟೋಸ್ಗಳು ವೈರಲ್ ಆಗಿದ್ದಾವೆ. ಈ 4 ಫೋಟೋಸಲ್ಲೂ ಕೂಡ ಅಕ್ಷರಶಃ ರೇಣುಕನಿಗೆ ನರಕವನ್ನು ತೋರಿಸಿದ್ರು ಈ ಕಿಡಿಗೇಡಿಗಳು ಅನ್ನೋದು ಗೊತ್ತಾಗಿದೆ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಇಷ್ಟು ಬೆಳವಣಿಗೆಗಳನ್ನು ಗಮನಿಸಿದಾಗ ಮತ್ತು ಇಷ್ಟು ಸಾಕ್ಷ್ಯಗಳನ್ನು ಗಮನಿಸಿದಾಗ ದರ್ಶನ್ಗೆ ಯಾವ ಪ್ರಮಾಣದ ಶಿಕ್ಷೆ ವಿಧಿಸಿದರೆ ಒಳ್ಳೆಯದು? ಬಹುಶಃ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಫಿಕ್ಸ್ ಆಗುತ್ತಾ? ಹೀಗೆ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಇದ್ದಾವೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡುವಂಥದ್ದು ಈಗ ನಮ್ಮ ಕೆಲಸ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕಾಗಿರೋದು ಇನ್ನೇನು ಕೆಲವೇ ದಿನಗಳಲ್ಲಿ. ದರ್ಶನ್ ಕಾಯಮ್ಮಾಗಿ ಜೈಲು ವಾಸವನ್ನೇ ಅನುಭವಿಸ್ತಾರೋ ಅಥವಾ ದರ್ಶನ್ಗೆ ಬೇಲ್ ಸಿಗುತ್ತಾ ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಎಷ್ಟು ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ನಿಮ್ಮ ಪ್ರಕಾರ ದರ್ಶನ್ಗೆ ಬೇಲ್ ಸಿಗುತ್ತಾ, ಸಿಗಬಾರ್ದಾ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.